ಪುತ್ತೂರು ಮಂಜು ಅವರ ಕಟ್ಟ ಅಭಿಮಾನಿ. ಇವತ್ತು ಇದೊಂದು ಹೋಟೆಲನ್ನು ಪ್ರಾರಂಭ ಮಾಡ್ತಾ ಇರೋದು ಭಾಳ ಸಂತೋಷ ಇದೆ. ಈ ಹೆದ್ದಾರಿಯಲ್ಲಿ ಇವಾಗ ಭಾಳಷ್ಟು ಹೋಟೆಲ್ ಆಗ್ತಾ ಇದ್ದಾವೆ, ಆದರೂ ಕೂಡ ನಡೀತವೆ. ಯಾಕಂತಂದರೆ ಯಾತ್ರಾರ್ಥಿಗಳು ವಿಪರೀತ ಆಗ್ತಾ ಇದ್ದಾರೆ. ಇದು ಒಳ್ಳೆಯ ಜಾಗ ಇದೆ. ಈ ಸ್ಥಳದಲ್ಲಿ ಒಳ್ಳೆ ರುಚಿಕರವಾದಂಥ ಒಂದು ಹೋಟ್ಲ್ ಇದ್ದರೆ ಚೆನ್ನಾಗಿ ನಡೆಯುತ್ತೆ ಅಂತ ನಮ್ಮ ಇದನ್ನು ಈಗ ನಮ್ಮ ನಂದೀಶ್ ಅವರು ಪೂರೈಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂತಂದರೆ ಅದು ಭಾಳ ಸುಮಾರು ದಿನಗಳಿಂದ ಈ ಒಂದು ಹೋಟೆಲ್ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಪ್ರಸ್ತಾಪ ಇದೆ. ಮಂಜೂರು ಹೇಳ್ತಾ ಇದ್ರು, ಮಾಡಪ್ಪ ನನ್ನ ಆಶೀರ್ವಾದ ಇದೆ ಅಂತ. ನಮ್ಮ ಮಂಜುನಾಥ್ ಅವರು ಈಗ ಬರ್ತಾರೆ. ಕೋಲಾರಲ್ಲಿ ರೈನ್ ಮಿನಿಸ್ಟರ್ ಬಂದಿರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅದು ಮುಗಿಸ್ಕೊಂಡು ಬಂದು ಅವರ ಆಶೀರ್ವಾದ ಡೆಫಿನೆಟ್ಟಾಗಿ ಇರುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾರೆ. ನಾವು ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಮನಸ್ಪೂರ್ವವಾಗಿ ಆಶೀರ್ವಾದ ಮಾಡ್ತೇವೆ. ಈ ಒಂದು ಉದ್ಯಮ ಸಕ್ಸಸ್ ಆಗಲಿ, ಉತ್ತೀರ್ಣನಾಗಿ ಇನ್ನೊಂದು ಮಗದಷ್ಟು ಬೆಳೀಲಿಕ್ಕೆ ಆಶೀರ್ವಾದ ಮಾಡ್ತಾ ನಂದೀಶ್ ಮತ್ತು ತಾಯಿ ತಂದೆಯವರ ಆಶೀರ್ವಾದದಿಂದ, ಪುತ್ತೂರು ಮಂಜುನಾಥ್ ಅವರ ಆಶೀರ್ವಾದದಿಂದ ಇಲ್ಲಿ ಒಂದು ಮಾಂಸಾಹಾರಿ ಹೋಟೆಲನ್ನು ಪ್ರಾರಂಭ ಮಾಡ್ತಾರೆ. ವೆಜ್ ಅಂದರೆ ನಾನ್ ವೆಜ್ ಅಂದರೆ ವೆಜ್ ಅಂತೇಳಿ. ಆದ್ದರಿಂದ ಒಳ್ಳೆಯ ಶುಭ ಒಳ್ಳೆಯ ರುಚಿಕರವಾದ ಊಟ ಕೊಡ್ತಾನೆ ಅಂತ ನಂಬಿಕೆ ಇದೆ, ಭರವಸೆ ಇದೆ. ಚೆನ್ನಾಗಿ ಮಾಡಿದ್ದಾನೆ, ಈಗಾಗಲೇ ಸಕ್ಸಸ್ ಆಗಿದ್ದಾನೆ. ದೇವರು ಆಯುರಾರೋಗ್ಯ ಭಾಗ್ಯ ಕೊಳ್ಳಿ, ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಈ ಸಂದರ್ಭದಲ್ಲಿ ಶುಭಾಶಯಗಳು ಸಹ ಕೊಡ್ತಾರೆ. ಥ್ಯಾಂಕ್ ಯು. ಆತ್ಮೀಯ ನನ್ನ ಸಹೋದರ, ನಮ್ಮ ಗ್ರಾಮದ ಯುವಕ, ಉತ್ತನೂರು ಗ್ರಾಮದ ಯುವಕ, ಈ ದಿನ ಅಂದರೆ ಹಿಸ್ಟ್ರಿ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿ ಒಂದು ಸಣ್ಣದಾಗಿ ಒಂದು ಹೋಟ್ಲ್ ಇಟ್ಕೊಂಡಿದ್ದ ನಮ್ಮೂರಲ್ಲಿ. ಅಲ್ಲಿಂದ ಮತ್ತೆ ಉತ್ತನೂರು ಕ್ರಾಸಲ್ಲಿ ಒಂದು ಓಮ್ನಿಯಲ್ಲಿ ಹೋಟ್ಲ್ ಸ್ಟಾರ್ಟ್ ಮಾಡ್ದ. ಅದೇ ರೀತಿಯಾಗಿ ಇವತ್ತು ಒಂದು ಹೈವೇಯಲ್ಲೇ ಒಂದು ದೊಡ್ಡ ಹೋಟ್ಲನ್ನು ಪ್ರಾರಂಭ ಮಾಡಿದ್ದಾನೆ. ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಅವನಿಗೆ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಸಾಯ್ತೀವಿ, ಬಟ್ ನಾವು ಏನಾಗಿರ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ತಂದೆ ತಾಯಿ ಜನ್ಮ ಕೊಡ್ತಾರೆ. ಬಟ್ ನಂದೀಶು ತುಂಬ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದಿದ್ದಾನೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅವ್ರ ಹೋಟ್ಲು ಇನ್ನೂ ಉತ್ತುಂಗಕ್ಕೆ ಇರಲಿ, ಇನ್ನೂ ಒಂದು ಬಿಸ್ನೆಸ್ ಇದೇ ಥರ ಸುಮಾರು ಕಡೆ ಬ್ರಾಂಚಸ್ ಆಗಲಿ ಅಂತ ಹೇಳ್ತಾ, ಮತ್ತು ಬಂದವ್ರಿಗೆಲ್ಲ ಒಳ್ಳೆ ಸತ್ಕಾರ ಸಿಗಲಿ, ಒಳ್ಳೆ ಊಟ ಸಿಗಲಿ, ಮತ್ತು ಒಳ್ಳೆ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಜನ, ಒಳ್ಳೆ ತಿಂಡಿ ಸಿಗಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ರುಚಿಯಾಗಿ ಎಲ್ಲರಿಗೂ ತಿಂಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವನಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ನಮ್ಮ ಎಲ್ಲ ಗ್ರಾಮಸ್ಥರು, ನಮ್ಮ ಯುವಕರು, ನಮ್ಮ ಎಲ್ಲ ಮಿತ್ರರ ಪರವಾಗಿ ಅವನಿಗೆ ನಂದೀಶ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅರುಣ್ ಉತ್ನೂರ್ ಅಂತ. ಖಂಡಿತ ನಾವು ಕೆಲಸ ಮಾಡುವಾಗೆಲ್ಲ ನಂದೀಶ ನಮ್ಗೆ ಊಟ ಸಪ್ಲೈ ಕೊಡ್ತಿದ್ದ. ಅಂದ್ರೆ ನಾವೆಲ್ಲಿ ಕೆಲಸ ಮಾಡ್ತಿದ್ವಿ ಅಲ್ಲಿಗೆ ತಗೊಂಡ್ಬಂದು ಕೊಡ್ತಿದ್ದ. ಒಳ್ಳೆ ರುಚಿಕರವಾದ ಅಡಿಗೆ ಕೊಡ್ತಿದ್ದ, ಊಟ ಮಾಡ್ಕೊಡ್ತಿದ್ದ. ಅದರಿಂದಾನೇ ಅವನಿಗೆ ಈ ಯಶಸ್ಸು ಇನ್ನ ಉತ್ತುಂಗಕ್ಕೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇವತ್ತಿನ ದಿನ ನಮ್ಮ ಹನುಮನಹಳ್ಳಿ ಗೇಟ್ನಲ್ಲಿ ತನುಶ್ರೀ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭೋತ್ಸವಕ್ಕೆ ಆಹ್ವಾನಿಸಿದಂಥ ನಮ್ಮ ಉತ್ತನೂರು ಗ್ರಾಮದ ನಂದೀಶ್ ಮತ್ತು ಅವ್ರಿಗೆ ಮಾರ್ಗದರ್ಶಕರು ಮತ್ತು ದಾರಿದೀಪಗಳಾಗಿರುವಂಥ ನಮ್ಮ ಉತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರಪ್ಪ ಮತ್ತು ಸಂಗಡಿಗರಿಗೆ ಎಲ್ಲರಿಗೂ ಶುಭವಾಗಲಿ ಮತ್ತು ಅಭಿನಂದನೆಗಳು. ಏನು ಇವತ್ತಿನ ದಿವಸ ಈ ಹೋಟೆಲ್ ಪ್ರಾರಂಭೋತ್ಸವಕ್ಕೆ ನಮ್ಮ ಜನಪ್ರಿಯ ಶಾಸಕರು, ಸಮಾಜ ಸೇವಕರು, ದಾನವೀರೇಶ್ವರ ಕರ್ಣ ಅಂತ ಹೆಸರು ಪಡೆದಿರುವಂತಹ ನಮ್ಮ ಕೋಲಾರದ ಶಾಸಕರು ಆದಂಥ ನಮ್ಮ ಪುತ್ತೂರು ಮಂಜಣ್ಣವರಿಗೆ ಅವರ ಒಂದು ಮಾರ್ಗದರ್ಶನ ಸಹ ಇದಕ್ಕಿದೆ. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಹಸ್ತದ ಮೂಲಕ ಇದನ್ನು ಶುಭಾರಂಭ ಮಾಡಿಸಿದ್ದಾರೆ. ಅವರ ಆಶೀರ್ವಾದನ ಪಡೆದಿದ್ದಾರೆ. ನಮ್ಮ ಮುಳಬಾಗಿಲಿನ ಎಲ್ಲ ನಾಯಕರು, ಹಿರಿಯರನ್ನ, ಎಲ್ಲ ವರ್ಗದ ಜನರನ್ನ, ಎಲ್ಲ ಪಕ್ಷದ ಜನರನ್ನು ಸಹ ಆಹ್ವಾನಿಸಿ ಎಲ್ಲರ ಒಂದು ಆಶೀರ್ವಾದ ಸಹ ಪಡೆದಿದ್ದಾರೆ. ಈ ಒಂದು ತನುಶ್ರೀ ಗ್ರ್ಯಾಂಡ್ ಹೋಟೆಲ್ನ ಗ್ರ್ಯಾಂಡ್ ಶುಭಾರಂಭ ಏನು ಮಾಡಿದ್ದಾರೆ ಅಷ್ಟೇ ಗ್ರ್ಯಾಂಡ್ ಆಗಿ ಬೆಳೀಲಿ ಈ ಹೋಟ್ಲು. ನಮ್ಮ ಒಂದು ಈ ಸರ್ಕಲ್ನಲ್ಲಿ, ಹನುಮನಹಳ್ಳಿ ಗೇಟ್ ಏನಿದೆ ಈ ಸರ್ಕಲ್ನಲ್ಲಿ ಕನೆಕ್ಟಿವಿಟಿ ರೋಡ್ಸು ನಮ್ಮ ಹನುಮನಹಳ್ಳಿಗಿರ್ಬೋದು, ಕಾಮನೂರ್ಗಿರ್ಬೋದು, ಈ ಕಡೆ ಬೆಳ್ಳಂಬಳ್ಳಿ, ದೊಡ್ಡಗಾನಹಳ್ಳಿ, ಮಲಪನಹಳ್ಳಿಗೆ ತುಂಬ ಅನುಕೂಲಕರವಾಗಿದೆ. ಮತ್ತು ಸರ್ಕಲ್ನಲ್ಲಿ ತಿರುಗು ಸಹ ಅನುಕೂಲಕರವಾಗಿದೆ. ಹೋಟೆಲ್ ಮುಂದ್ಗಡೆ ಏನು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈ ಒಂದು ಅದ್ದೂರಿತನದಿಂದಲೇ ಈ ಹೆಸರು ಅಷ್ಟೇ ಚೆನ್ನಾಗಿದೆ. ಗ್ರ್ಯಾಂಡ್ ಅಂತ ಬೇರೆ ಹೆಸರಿಟ್ಟಿದ್ದಾರೆ.
ಆ ಅದ್ದೂರಿತನವನ್ನು ಕಾಪಾಡಿಕೊಂಡು ಶುಚಿಯಾದ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ರುಚಿಯಾಗಿ ಅವರ ರುಚಿಯನ್ನು ಕಾಪಾಡಿಕೊಂಡು ತುಂಬಾ ಎತ್ತರಕ್ಕೆ ಬೆಳೀಲಿ, ಚೆನ್ನಾಗಿ ಬೆಳೆದು ಅವ್ರು ಇನ್ನೂ ಇಂಥ ಹತ್ತಾರು ಹೋಟ್ಲಲ್ಲಿ ಏನು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇವತ್ತು ಅಶೋಕ ಹೋಟ್ಲು ಮತ್ತೆ ಮಯ್ಯಾಸ್ ಹೋಟ್ಲು ಅಂತ ಏನ್ ಹೇಳ್ತೀವಿ, ಆ ತರ ಇನ್ನೂ ಹುಡುಗ ಚಿಕ್ಕ ವಯಸ್ಸು 26 ವರ್ಷ ಇರ್ಬೋದು, ಇನ್ನು ಸಣ್ಣ ವಯಸ್ಸು. ಈ ವಯಸ್ಸಿಗೆ ಏನ್ ಇದನ್ನ ಸಾಧನೆ ಮಾಡಿ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ. ಎತ್ತರಕ್ಕೆ ಬೆಳೀಲಿ, ಸುಮಾರು 16 ಜನಕ್ಕೆ ಕೆಲಸಗಳು ಕೊಡ್ಲಿ, ಇದರಿಂದ 100 ಜನ 1000 ಜನ ಬದುಕೋಕೆ ಒಂದು ದಾರಿ ದೀಪ ಆಗ್ಲಿ, ಬೆಳೆದು ದೇವ್ರು ಒಳ್ಳೇದ್ ಮಾಡ್ಲಿ. ಇದ್ರ ನಮ್ಮೆಲ್ಲರ ಸುತ್ತಮುತ್ತಲ ಜನರ ಸಹಕಾರ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾ ಒಳ್ಳೇದ್ ಮಾಡ್ಲಿ, ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹಾರೈಸ್ತೀನಿ.